ವಾರ್ಮ್ ಮತ್ತು ಕ್ಲಿಯರ್ ಬ್ಲೂ ವಾಟರ್ಸ್, ಎಷ್ಟೊಂದು ಫಿಶಸ್ ಸುತ್ತಮುತ್ತಲು, ಬರೀ ಬಬಲ್ ಸೌಂಡ್ ಮಾತ್ರ ಡಿಸ್ಟರ್ಬ್ ಮಾಡೋದಕ್ಕೆ. ಈ ಮಧ್ಯ ನೀವು ಸ್ವಿಮ್ ಮಾಡ್ತಾ ಇದ್ದೀರಾ. ಡ್ರೀಮ್ ಅನಿಸುತ್ತೆ ಅಲ್ವಾ? ಈ ಡ್ರೀಮೇ ಆಗೋದು ನೇತ್ರಾನಿ ಐಲ್ಯಾಂಡಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿದಾಗ. ನಮಸ್ಕಾರ ಎಲ್ಲರಿಗೂ, ನಾನು ರಕ್ಷಾ ಸೋಲೋಪಾಸ್ಪೋರ್ಟಿಂದ. ನಾನು ಇವತ್ತು ನಿಮಗೆ ನೇತ್ರಾನಿ ಐಲ್ಯಾಂಡಿಗೆ ಕರೆದುಕೊಂಡು ಹೋಗ್ತೀನಿ. ನೇತ್ರಾನಿ ಐಲ್ಯಾಂಡ್ ಒಂದು ಹಾರ್ಟ್ ಶೇಪ್ಡ್ ಐಲ್ಯಾಂಡ್ ಅರೇಬಿಯನ್ ಸೀಯಲ್ಲಿ. ಅದು ಇರೋದು ಮುರುಡೇಶ್ವರದಿಂದ 20 ಕಿಲೋಮೀಟರ್ಸ್ ದೂರದಲ್ಲಿ. ಇಲ್ಲಿಗೆ ಬೋಟಲ್ಲಿ ಹೋಗಬೇಕು ಮತ್ತು ಬೋಟ್ ರೈಡ್ ಬಂದು 1 ಗಂಟೆ 15 ನಿಮಿಷ ಆಗುತ್ತೆ. ಮುರುಡೇಶ್ವರ ಇರೋದು ಕರ್ನಾಟಕ ಸ್ಟೇಟಲ್ಲಿ, ಬೆಂಗಳೂರಿಂದ 490 ಕಿಲೋಮೀಟರ್ಸ್ ದೂರದಲ್ಲಿ ಇದೆ. ಇಲ್ಲಿಗೆ ಬೆಂಗಳೂರಿಂದ ಬಸ್ ಅಥವಾ ಟ್ರೈನ್ ಸಿಗುತ್ತೆ. ನೇತ್ರಾನಿ ಐಲ್ಯಾಂಡಲ್ಲಿ ನಾನು 2 ಸಲ ಸ್ಕೂಬಾ ಡೈವಿಂಗ್ ಮಾಡಿರೋದು. ಮೊದಲನೇ ಸರಿ ನಾನು ಬಿಗಿನರ್ಸ್ ಆಗಿ ಹೋಗಿದ್ದೆ ಮತ್ತು 2ನೇ ಸರಿ ಸರ್ಟಿಫೈಡ್ ಡೈವರ್ ಆಗಿ ಡೈವ್ ಮಾಡಿದೆ. ನನ್ನ ಜೊತೆ ನನ್ನ ಟ್ರಾವೆಲ್ ಬ್ಲಾಗರ್ ಬಡಿ ರಕ್ಷಾ ದ ರೋವಿಂಗ್ ಹಾರ್ಟ್ ಇಂದ ಡೈವ್ ಮಾಡಿದ್ರು. 2 ಸಲ ಕೂಡ ಡೈವ್ಸ್ ತುಂಬ ಚೆನ್ನಾಗಿತ್ತು. ತುಂಬ ಫಿಶಸ್ ಮತ್ತು ಕೋರಲ್ಸ್ ನೋಡಿದ್ವಿ. 2ನೇ ಸಲ ಡೈವ್ ಮಾಡಿದಾಗ ಕಟಲ್ ಫಿಶಸ್ ಮೀಟಿಂಗ್ ಸೀಸನ್ ಆಗಿತ್ತು. ಅದರಿಂದ ನಾವು ಎಷ್ಟೊಂದು ಕಟಲ್ ಫಿಶಸ್ ನೋಡಿದ್ವಿ. ತುಂಬ ಮೆಮೊರಬಲ್ ಮೂಮೆಂಟ್ ಇದು. ನಾನು ಇಷ್ಟೊಂದು ಡೈವ್ಸ್ ಮಾಡಿದ್ದೀನಿ, ಬಟ್ ಇಷ್ಟು ದೊಡ್ಡ ಕಟಲ್ ಫಿಶಸ್ ಯಾವತ್ತೂ ನೋಡಿರಲಿಲ್ಲ. 2ನೇ ಸಲ ಡೈವ್ ಮಾಡಿದಾಗ ನಾನು ಡೈವ್ ಗೋವಾ ಜೊತೆ ಹೋದೆ. ಡೈವಿಂಗ್ ಇನ್ಸ್ಟ್ರಕ್ಟರ್ಸ್ ಮತ್ತು ಡೈವ್ ಮಾಸ್ಟರ್ಸ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಅವರ ಎಕ್ವಿಪ್ಮೆಂಟ್ ಸಹ ತುಂಬ ಚೆನ್ನಾಗಿತ್ತು. ಡೈವ್ ಟ್ರಿಪ್ ಓವರ್ ಆಲ್ ಆಗಿ ತುಂಬ ಎಂಜಾಯಬಲ್ ಆಗಿತ್ತು. ನೀವು ಮೊದಲನೇ ಸಲ ಡೈವ್ ಮಾಡ್ತಾ ಇದ್ದೀರೋ ಅಥವಾ ಸೀಸ್ನಲ್ ಡೈವರ್ ಆಗಿ ಹೋಗ್ತಾ ಇದ್ದೀರೋ, ನೇತ್ರಾನಿ ಐಲ್ಯಾಂಡ್ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಡೆಫಿನೆಟ್ ಆಗಿರಬೇಕು. ವಿಸಿಬಿಲಿಟಿ ಯೂಶಲ್ ಆಗಿ ತುಂಬ ಚೆನ್ನಾಗಿರುತ್ತೆ. ವೆದರ್ ಚೆನ್ನಾಗಿಲ್ಲ ಅಂದ್ರೂ ನಿಮಗೆ ಅಟ್ಲೀಸ್ಟ್ 4 to 5 ಮೀಟರ್ಸ್ ವಿಸಿಬಿಲಿಟಿ ಸಿಗುತ್ತೆ. ಅಂಡಮಾನ್ಸ್ ಮತ್ತು ಲಕ್ಷದ್ವೀಪ್ ಆದಮೇಲೆ ನೇತ್ರಾನಿ ಐಲ್ಯಾಂಡ್ನ ನಾನು ನೆಕ್ಸ್ಟ್ ಬೆಸ್ಟ್ ಸ್ಕೂಬಾ ಡೈವಿಂಗ್ ಸೈಟ್ ಇಂಡಿಯಾದಲ್ಲಿ ಅಂತ ರೇಟ್ ಮಾಡ್ತೀನಿ. ಡೆಫಿನೆಟ್ ಆಗಿ ಇಲ್ಲಿ ಡೈವ್ ಮಾಡಿ ಮತ್ತು ನಿಮ್ಮ ಡೈವ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಾಮೆಂಟ್ ಮತ್ತು ಶೇರ್ ಮಾಡಿ. ಹಾಗೂ ಇನ್ನೂ ಟ್ರಾವೆಲ್ ಪ್ಲೇಸಸ್ ಬಗ್ಗೆ ಗೊತ್ತಾಗಬೇಕು ಅಂದರೆ ಸೋಲೋ ಪಾಸ್ಪೋರ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಹೊಸ ಜಾಗದಲ್ಲಿ. ಅಲ್ಲಿಯವರೆಗೂ ಟ್ರಾವೆಲ್ ಮಾಡಿ ಮತ್ತು ಸೇಫ್ ಆಗಿ ಇರಿ. 4 rules of diving. First and the most important rule, never hold your breath underwater. Second rule of diving, keep your hands to yourself whenever you are underwater. Third rule of diving, relax. It's a relaxing thing. Diving is a lazy man's sport. So the lazier you are, the better you dive. Fourth rule of diving is the most important rule. All of you guys will have to follow it today. Have fun.